ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ನೀವು ಮೊಸರನ್ನು ಇಷ್ಟಪಡುತ್ತೀರಾ? ಇದು ತಂಪಾಗಿರುತ್ತದೆ, ರುಚಿಕರವಾಗಿರುತ್ತದೆ ಮತ್ತು ಜೀರ್ಣಕ್ಕೆ ಒಳ್ಳೆಯದು, ಸರಿಯೇ? ಆದರೆ ಒಂದು ಕ್ಷಣ ಕಾಯಿರಿ. ಕೆಲವು ಆಹಾರಗಳ ಜೊತೆ ಮೊಸರನ್ನು ತಿನ್ನುವುದು ನಿಮ್ಮ ದೇಹಕ್ಕೆ ಹಾನಿಕಾರಕವಾಗಬಹುದು ಎಂದು ನಿಮಗೆ ಗೊತ್ತೇ? ಹೌದು, ಇದು ಕೆಲವೊಮ್ಮೆ ವಿಷಕಾರಿಯೂ ಆಗಬಹುದು. ಯಾವ ಆಹಾರಗಳನ್ನು ಮೊಸರಿನ ಜೊತೆ ಸೇವಿಸಬಾರದು ಮತ್ತು ಏಕೆ ಎಂದು ತಿಳಿಯಲು ನನ್ನ ಜೊತೆ ಇರಿ. ಬನ್ನಿ ಶುರು ಮಾಡೋಣ. ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನವು ಕೆಲವು ಆಹಾರಗಳ ಜೊತೆ ಮೊಸರನ್ನು ಸೇವಿಸಿದರೆ ಜೀರ್ಣಕ್ರಿಯೆಯ ಸಮಸ್ಯೆ, ಚರ್ಮದ ಕಾಯಿಲೆಗಳು ಅಥವಾ ದೇಹದಲ್ಲಿ ವಿಷತ್ವವನ್ನು ಉಂಟುಮಾಡಬಹುದು ಎಂದು ಎಚ್ಚರಿಸುತ್ತವೆ. ಹಾಗಾಗಿ ಮೊಸರಿನ ಜೊತೆ ಯಾವ ಆಹಾರಗಳನ್ನು ತಪ್ಪದೇ ತಪ್ಪಿಸಬೇಕು ಎಂದು ನೋಡೋಣ. ನಂಬರ್ 1, ಮೀನು. ಮೊಸರನ್ನು ಮೀನಿನ ಜೊತೆ ಎಂದಿಗೂ ತಿನ್ನಬೇಡಿ. ಮೀನಿನಲ್ಲಿ ಹೆಚ್ಚಿನ ಪ್ರೋಟೀನ್ ಇದೆ ಮತ್ತು ಮೊಸರು ತಂಪುಗೊಳಿಸುವ ಗುಣವನ್ನು ಹೊಂದಿದೆ. ಈ ಎರಡನ್ನೂ ಒಟ್ಟಿಗೆ ಸೇವಿಸಿದರೆ ಜೀರ್ಣಕ್ರಿಯೆಯಲ್ಲಿ ಗೊಂದಲವಾಗಿ, ಉಬ್ಬಸ್ ಅಥವಾ ಕೆಲವೊಮ್ಮೆ ಆಹಾರ ವಿಷವಾಗಬಹುದು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯಿದೆ. ನಂಬರ್ 2, ಮೀನಿನಂತೆಯೇ ಕೋಳಿ, ಮಟನ್ ಅಥವಾ ಯಾವುದೇ ಮಾಂಸದ ಜೊತೆ ಮೊಸರನ್ನು ಸೇವಿಸುವುದು ಒಳ್ಳೆಯದಲ್ಲ. ಮಾಂಸದಲ್ಲಿರುವ ಭಾರೀ ಪ್ರೋಟೀನ್ ಮತ್ತು ಮೊಸರಿನ ಲ್ಯಾಕ್ಟಿಕ್ ಆಮ್ಲವು ಒಟ್ಟಿಗೆ ಸೇರಿದರೆ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ನೀವು ಮಾಂಸಾಹಾರ ಪ್ರಿಯರಾಗಿದ್ದರೆ ಮೊಸರನ್ನು ಪ್ರತ್ಯೇಕವಾಗಿ ಬಹುಶಃ ಕೆಲವು ಗಂಟೆಗಳ ನಂತರ ತಿನ್ನಿ. ನಂಬರ್ 3, ಮಾವಿನ ಹಣ್ಣನ್ನು ಮೊಸರಿನ ಜೊತೆ ತಿನ್ನುವುದು ಒಳ್ಳೆಯ ಆಲೋಚನೆಯಲ್ಲ. ಮಾವಿನ ಹಣ್ಣು ಸಿಹಿಯಾಗಿದೆ ಮತ್ತು ಶಾಖವನ್ನು ಉತ್ಪಾದಿಸುತ್ತದೆ, ಆದರೆ ಮೊಸರು ತಂಪುಗೊಳಿಸುವ ಗುಣವನ್ನು ಹೊಂದಿದೆ. ಈ ಎರಡರ ಸಂಯೋಜನೆ ದೇಹದಲ್ಲಿ ಒಂದು ರೀತಿಯ ಅಸಮತೋಲನವನ್ನು ಉಂಟುಮಾಡಬಹುದು. ಇದರಿಂದ ಚರ್ಮದ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳು ಬರಬಹುದು. ನಂಬರ್ 4, ಬಾಳೆಹಣ್ಣು. ಬಾಳೆಹಣ್ಣು ಮತ್ತು ಮೊಸರು ಒಟ್ಟಿಗೆ ತಿನ್ನುವವರು ಇದ್ದಾರೆ, ಆದರೆ ಇದು ಆರೋಗ್ಯಕ್ಕೆ ಹಾನಿಕಾರಕ. ಈ ಸಂಯೋಜನೆಯಿಂದ ಶೀತ, ಕೆಮ್ಮು ಅಥವಾ ಸೈನಸ್ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬಾಳೆಹಣ್ಣನ್ನು ತಿನ್ನುವಾಗ ಮೊಸರನ್ನು ಬಿಟ್ಟುಬಿಡಿ. ನಂಬರ್ 5, ಬೇಯಿಸಿದ ತರಕಾರಿಗಳು. ಕೆಲವೊಮ್ಮೆ ನಾವು ಬೇಯಿಸಿದ ತರಕಾರಿಗಳ ಜೊತೆ ಮೊಸರನ್ನು ಸೇವಿಸುತ್ತೇವೆ, ಆದರೆ ಇದು ಒಳ್ಳೆಯ ಅಭ್ಯಾಸವಲ್ಲ. ವಿಶೇಷವಾಗಿ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಟೊಮೆಟೊದಂತಹ ತರಕಾರಿಗಳ ಜೊತೆ ಮೊಸರು ಸೇವಿಸಿದರೆ ಇದು ಚರ್ಮದ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳಿಗೆ ಕಾರಣವಾಗಬಹುದು. ಆಯುರ್ವೇದದ ಪ್ರಕಾರ ಈ ಸಂಯೋಜನೆ ದೇಹದಲ್ಲಿ ಒಂದು ರೀತಿಯ ವಿಷತ್ವವನ್ನು ಉಂಟುಮಾಡಬಹುದು. ಒಟ್ಟಿಗೆ ಸೇವಿಸಬಹುದಾದ ಆಹಾರಗಳು. ಈಗ ಮೊಸರಿನ ಜೊತೆ ಯಾವ ಆಹಾರಗಳನ್ನು ಸೇವಿಸಬಹುದು ಎಂದು ತಿಳಿಯೋಣ. ಮೊಸರನ್ನು ಒಣಗಿದ ಹಣ್ಣುಗಳಾದ ದ್ರಾಕ್ಷಿ, ಬಾದಾಮಿ ಅಥವಾ ಗೋಡಂಬಿಯ ಜೊತೆ ಸೇವಿಸಬಹುದು. ಇದು ರುಚಿಕರವಾಗಿರುವುದರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ಇನ್ನೊಂದು ಒಳ್ಳೆಯ ಸಂಯೋಜನೆಯೆಂದರೆ ಮೊಸರು ಜೊತೆ ತುಪ್ಪ, ಜೇನುತುಪ್ಪ ಅಥವಾ ಸಕ್ಕರೆ. ಇವು ಜೀರ್ಣಕ್ಕೆ ಸಹಾಯ ಮಾಡುತ್ತವೆ ಮತ್ತು ರುಚಿಯು ತುಂಬಾ ಚೆನ್ನಾಗಿರುತ್ತದೆ. ಆಯುರ್ವೇದದ ಪ್ರಕಾರ ಮೊಸರನ್ನು ಯಾವಾಗ ಸೇವಿಸಬೇಕು? ಬೆಳಗಿನ ಊಟ ಅಥವಾ ಮಧ್ಯಾಹ್ನದ ಊಟದ ಸಮಯದಲ್ಲಿ ಮೊಸರನ್ನು ತಿನ್ನುವುದು ಒಳ್ಳೆಯದು. ಆದರೆ ರಾತ್ರಿಯಲ್ಲಿ, ವಿಶೇಷವಾಗಿ ತಂಪಾದ ವಾತಾವರಣದಲ್ಲಿ ಮೊಸರನ್ನು ತಪ್ಪಿಸಿ. ಹಾಗಾದರೆ ಸ್ನೇಹಿತರೆ, ಈಗ ನಿಮ್ಗೆ ಗೊತ್ತಾಯಿತು ಮೊಸರನ್ನು ಯಾವ ಆಹಾರಗಳ ಜೊತೆ ಸೇವಿಸಬಾರದು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಸರಳ ಸಲಹೆಗಳನ್ನು ಚಾಲೋ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ? ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.